ನಮಸ್ಕಾರ ನೋಡಿ ಸ್ನೇಹಿತರೆ, ನಿಮ್ಗೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಕೊನೆಗೂ ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. 10ನೇ ಪಾಸ್ ಆದಂತ ಅಭ್ಯರ್ಥಿಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 8-11-2025 ಅಂದ್ರೆ ನವೆಂಬರ್ ತಿಂಗಳಲ್ಲಿ ಅಧಿಸೂಚನೆ ಆಗಿರತ್ತೆ. ಇದೇ ತಿಂಗಳಲ್ಲಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ನಮ್ಮ ಒಂದು ಭಾರತೀಯ ಅಂಚೆ ಕಚೇರಿಯಿಂದ. ಇಲ್ಲಿ ಕಾಣಿಸ್ತಾ ಇರಬಹುದು 8-11-2025 ಇದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅರ್ಜಿ ಸಲ್ಲಿಸೋ ಸಮಯದಲ್ಲಿ, ಯಾವ ಒಂದು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅದ ನಂತರ ಎಷ್ಟು ಸಂಬಳ ಸಿಗತ್ತೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಬೇರೆ ಒಂದು ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಯಾರ್ಯಾರು ಭಾರತೀಯ ಅಂಚೆ ಕಚೇರಿ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದೀರಲ್ಲ, ಈ ಒಂದು ವಿಡಿಯೋ ಕೊನೆಸನ್ ಕನ್ನಡ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫೇಸ್ಬುಕ್ನಲ್ಲಿ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಖಾಲಿ ಇರುವಂಥ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ನಮ್ಮ ಒಂದು ಭಾರತೀಯ ಅಂಚೆ ಕಚೇರಿ ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟು 100% ಆಗಿ ಸೆಂಟ್ರಲ್ ಗೌರ್ಮೆಂಟ್ ಬರತ್ತೆ. ಸ್ಟೇಟ್ ಗೌರ್ಮೆಂಟ್ ಇರೋದಿಲ್ಲ ಈ ಒಂದು ಸಂಸ್ಥೆ. ಇದು ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ನೋಡಿ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು, ಏಜ್ ಲಿಮಿಟು, ಹುದ್ದೆಗಳ ಬಗ್ಗೆ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಅದ ನಂತರ ಏನೆಲ್ಲ ನೇಮಕಾತಿ ಪ್ರೊಸೆಸಿಂಗ್ ಇರತ್ತೆ ಅದೆಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವೇನಾದ್ರೂ ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸಿದ್ರೆ ಲೆವೆಲ್ 2ರಂತೆ 19,900ರಿಂದ ಸುಮಾರು 63,200 ತನಕ ಪರ್ ಮಂತ್ ಆಗಿ ಸ್ಯಾಲ್ರಿ ಸಿಗತ್ತೆ. ಎಷ್ಟು ಹೇಳಿ, 19,200ರಿಂದ ಸುಮಾರು ನಿಮಗೆ 19,200 ಅಲ್ಲ, 19,900ರಿಂದ 63,200 ತನಕ ಸ್ಯಾಲ್ರಿ ಸಿಗತ್ತೆ. ಈ ಒಂದು 63,200 ತನಕ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಇಷ್ಟು ನಿಮಗೆ ಸಂಬಳ ಸಿಗತ್ತೆ. ಇದರಲ್ಲಿ ಹೆಚ್ಚಿಗೆ ಆಗ್ತಾ ಹೋಗತ್ತೆ. ವರ್ಷಕ್ಕೊಮ್ಮೆ ಮಾತ್ರ ಹೆಚ್ಚಿಗೆ ಮಾಡ್ತಾರೆ. 400 ರೂಪಾಯಿ, 450 ರೂಪಾಯಿ ಅಥವಾ 600 ರೂಪಾಯಿ ಅಥವಾ 1,000 ತನಕ ಕೂಡ ಹೆಚ್ಚಿಗೆ ಮಾಡ್ತಾರೆ. ಒಟ್ಟಾರೆ ನೀವು ರಿಟೈರ್ಡ್ ಆಗೋರಿಗೆ 63,000 ತನಕ ನಿಮಗೆ ಸ್ಯಾಲ್ರಿ ಆಗತ್ತೆ. ಇನ್ನು ಏಜ್ ಲಿಮಿಟ್ ಬಗ್ಗೆ, ಇಲ್ಲಿ ಏಜ್ ಲಿಮಿಟ್ ನೋಡಿ 18 ವರ್ಷದಿಂದ ನಿಮಗೆ 56 ವರ್ಷ ತನಕ ಇರತ್ತೆ. ಅಥವಾ ನೀವೇನಾದ್ರೂ 21 ವರ್ಷ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕಿ 56 ವರ್ಷ. ಒಟ್ಟಾರೆ ಗರಿಷ್ಠ ವಯೋಮಿತಿ 56. 18ರಿಂದ ಆಸುಪಾಸು 30 ಆಗ್ಬಹುದು, 25 ಆಗ್ಬಹುದು, ಅಥವಾ ಏನಾದ್ರೂ 22 ಇದ್ರೂ ಕೂಡ ಅಪ್ಲಿಕೇಶನ್ ಹಾಕಿ ಈ ರೀತಿಯಾಗಿ ಎಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಒಟ್ಟಾರೆ ಆ ಒಂದು ನಿಯಮಗಳ ಪ್ರಕಾರ 18ರಿಂದ 56 ಒಳಗಡೆ ಯಾರು ಇರ್ತಾರಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಜುಕೇಶನ್ ಏನಾಗಿರ್ಬೇಕು, ಎಜುಕೇಶನ್ ಜಸ್ಟ್ ನೀವು 10ನೇ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. 10ನೇ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಂದ್ರೆ SSLC ತೆರಗಡೆ ಹೊಂದಿದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಡ್ರೈವರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸ್ಟಾಫ್ ಕಾರ್ ಡ್ರೈವರ್ ಅಂತೇಳಿ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. 8-11-2025 ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು. 2 ಜನವರಿ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತನಕ ಹೇಳಿ 2 ಜನವರಿ 2025 ತನಕ. ಅರ್ಥ ಮಾಡ್ಕೊಳ್ಳಿ, ಸುಮಾರು 2-3 ತಿಂಗಳ ತನಕ ನಿಮಗೆ ಟೈಮ್ ಇದೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಡ್ರೈವರ್ ಹುದ್ದೆ ಇರತ್ತೆ, 1 ಪೋಸ್ಟ್ ಮಾತ್ರ ಇರತ್ತೆ. ಇಲ್ಲಿ 1 ಪೋಸ್ಟ್ ಮಾತ್ರ ಇರತ್ತೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಟಿಸ್ ವೈಸು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಯಾವ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸಹಾಯಕ ಮಹಾನಿರ್ದೇಶಕರು, ಆಡಳಿತ, ಅಂಚೆ ಇಲಾಖೆ, ಡಾಕ್ ಭವನ, ಸಂಸದ್ ಮಾರ್ಗ, ನವದೆಹಲಿ 11-0001 2 ಜನವರಿ 2026 ಮುಂಚಿತವಾಗಿ ಪೋಸ್ಟ್ ಆಫೀಸ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ನೀವು ಅಪ್ಲೈ ಮಾಡೋದು ಪೋಸ್ಟ್ ಆಫೀಸ್ ಕಚೇರಿ ಮೂಲಕನೇ. ಸ್ಪೀಡ್ ಪೋಸ್ಟ್ದಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಹಾಕಿ ಬೇಗ ತಲುಪತ್ತೆ ಸಂಸ್ಥೆಗೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ಅರ್ಜಿ ಸಲ್ಲಿಸ್ತಾನಂದ್ರೆ ಸ್ವಲ್ಪ ಕಡಿಮೆ ಅಮೌಂಟ್ ಇರತ್ತೆ, ಬಟ್ ಅದು ತಡವಾಗಿ ಹೋಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಪೀಡ್ ಪೋಸ್ಟ್ದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸ್ವಲ್ಪ 10-20 ರೂಪಾಯಿ ಜಾಸ್ತಿ ಇರತ್ತೆ, ಅಷ್ಟೇ ವ್ಯತ್ಯಾಸ ಆಗೋದು. ಇನ್ನು ವಿದ್ಯಾರ್ಹತೆ ತಿಳಿಸ್ಕೊಟ್ಟಿದ್ದೇವೆ. SSLC ತೆರಗಡೆ ಹೊಂದಿರಬೇಕು. SSLC ತೆರಗಡೆ ಹೊಂದಿದವರು ಅರ್ಜಿ ಸಲ್ಲಿಸಿ. ಮತ್ತೆ ಇನ್ನೊಂದು, ನಿಮಗೆ ವಯೋಮಿತಿ ಅಂತೂ ಸಡಿಲಿಕ್ಕೆ ಇರೋದಿಲ್ಲ. 56 ವರ್ಷ ತನಕ ಮಾತ್ರ ಇರತ್ತೆ, ಸಡಿಲಿಕ್ಕೆ ಇರೋದಿಲ್ಲ. ಅದ ನಂತರ ಇಲ್ಲಿ ನಿಮಗೆ ನೇಮಕಾತಿ ಕೆಲವೊಂದು ನಿಯಮಗಳು ಕೊಟ್ಟಿದ್ದಾರೆ. ಯಾರು ಅಪ್ಲಿಕೇಶನ್ ಹಾಕಬೇಕು,
ರೀ ಎಂಪ್ಲಾಯ್ಮೆಂಟ್ ದವ್ರಿಗೆ ಅವಕಾಶ ಇರತ್ತೆ. ಇದು ಈಗಲೇ ಕೆಲಸ ಮಾಡ್ತಿರೋರಿಗೆ ರೀ ಎಂಪ್ಲಾಯ್ಮೆಂಟ್ ದವ್ರಿಗೆ ಅವಕಾಶ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಫ್ರೆಶರ್ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ ಕೊಟ್ಟಿಲ್ಲ. ಅವರು ಫ್ರೆಶರ್ದವ್ರಿಗೆ ಇರೋದಿಲ್ಲ, ರೀ ಎಂಪ್ಲಾಯ್ಮೆಂಟ್ ದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಯಾವಾಗ ಹೊಸ ನೇಮಕಾತಿ ಆಗತ್ತೆ ಅಂತ ಕೇಳಬಹುದು. ಜನವರಿ ಮತ್ತು ಫೆಬ್ರವರಿಯಲ್ಲಿ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡ್ತಾರೆ. ವೇಟ್ ಮಾಡಿ. 2025ರಲ್ಲೂ ಕೂಡ ಹಂಗೆ ಆಗಿತ್ತು. 2024 ಮುಗಿಯಿತು. ಜನವರಿ ಮತ್ತು ಫೆಬ್ರವರಿನಲ್ಲಿ ಇದರದ್ದು ಆಫೀಸಲ್ಲಿ ಇರುವಂತ ಸುಮಾರು 30,000ಕ್ಕಿಂತ ಅಧಿಕ ಪೋಸ್ಟ್ ಅಧಿಸೂಚನೆ ರಿಲೀಸ್ ಮಾಡಿದ್ರು. ಹಂಗೆ ಆಗತ್ತೆ, ಇದು ಕೂಡ ಹಂಗೆ ಆಗತ್ತೆ. ಜನವರಿ ತಿಂಗಳಲ್ಲಿ ನೇಮಕಾತಿ ಆಗತ್ತೆ. ವೇಟ್ ಮಾಡಿ. ಯಾರು ಫ್ರೆಶರ್ದವ್ರು ಅರ್ಜಿ ಸಲ್ಲಿಸ್ಬೇಕಂತ ಇದ್ರಲ್ಲ ಅವರು ಆಯ್ಕೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ದೆಹಲಿಯಲ್ಲಿ ಕೆಲಸ ಇರತ್ತೆ. ಸಿಬ್ಬಂದಿ ಕಾರು ಚಾಲಕ ಅಂತ ಹೇಳಿ ಭಾರತೀಯ ಅಂಚೆ ಕಚೇರಿ. ನೋಡಿ, ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರಲ್ಲ ಅವ್ರು ಮಾತ್ರ ಅರ್ಜಿ ಸಲ್ಲಿಸಿ. ಇದಕ್ಕೆ ಇನ್ನಷ್ಟು ಹೆಚ್ಚಿನ ಮಾಹಿತಿ www.com indianpostoffice.gov.in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ನೀವು ಏನಾದರೂ ಅರ್ಜಿ ಸಲ್ಲಿಸಲು ಬೇಕಾಗಿತ್ತಂದ್ರೆ ವಿಳಾಸ ಕೂಡ ಇಲ್ಲಿದೆ ನೋಡಿ. ಈ ಒಂದು ವಿಳಾಸಕ್ಕೆ 2/1/2025 ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಒಂದು ನೋಟಿಸ್ ಆಗಿರತ್ತೆ. ಇದು ಒಂದು ಪೇಜ್ ಗಟ್ಟಲೆ ನೋಟಿಸ್ ಆಗಿರತ್ತೆ. ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದೇನಾದ್ರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ.